ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಕುರಿತು ಸಂಸತ್ನಲ್ಲಿ ತೀವ್ರ ಚರ್ಚೆ ನಡೀತಾ ಇರೋ ಹೊತ್ತಲ್ಲಿ ಅಮಿತ್ ಶಾ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಸೋಮವಾರ ಭಾರತೀಯ ಸೇನೆ ನಡೆಸಿರೋ ಕಾರ್ಯಾಚರಣೆಯಲ್ಲಿ ಮಹದೇವ್ ಆಪರೇಷನ್ ನಲ್ಲಿ ಹತ್ಯೆಗೀಡಾಗಿರೋದು ಪಹಲ್ಗಾಮ್ ದಾಳಿ ಮಾಡಿದ ಉಗ್ರರೇ ಅಂತ ಅಮಿತ್ ಶಾ ಕನ್ಫರ್ಮ್ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರರನ್ನ ಹೊಡೆದು ಹಾಕಿಯಾಗಿದೆ. ಸೋಮವಾರ ಜಮ್ಮು ಕಾಶ್ಮೀರದಲ್ಲಿ ನಡೆದ ಆಪರೇಷನ್ ಮಹಾದೇವ್ ವೇಳೆ ಮೂವರನ್ನ ಎನ್ಕೌಂಟರ್ ಮಾಡಲಾಗಿದೆ. ಅವರು ಪಹಲ್ಗಾಮ್ ಉಗ್ರರಾಗಿದ್ರು. ಅಮಾಯಕ ಪ್ರವಾಸಿಗರನ್ನ ಹತ್ಯೆ ಮಾಡೋಕೆ ಬಳಸಿದ್ದ ಬಂದೂಕನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಮೂವರು ಪಾಕಿಸ್ತಾನಿಗಳು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಅವರ ಬಳಿ ಪಾಕಿಸ್ತಾನಿ ವೋಟರ್ ಕಾರ್ಡ್ ಕೂಡ ಇತ್ತು ಅಂತ ಹೇಳಿದ್ದಾರೆ. ಈ ಮೂಲಕ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಈಗ ಮತ್ತೊಂದು ಘಟ್ಟವನ್ನ ತಲುಪಿದ ಹಾಗಾಗಿದೆ. ಇನ್ನೊಂದು ಕಡೆ ಸೋಮವಾರ ಸಂಸತ್ನಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಏಪ್ರಿಲ್ 22ನೇ ತಾರೀಕಿನಿಂದ ಜೂನ್ 17ನೇ ತಾರೀಕಿನವರೆಗೆ PM ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಯಾವುದೇ ರೀತಿಯ ಮಾತುಕತೆ ನಡೆದಿರಲಿಲ್ಲ ಅನ್ನೋ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಟ್ರಂಪ್ರ ಕದನ ವಿರಾಮ ಕ್ಲೇಮ್ ಸುಳ್ಳು ಅಂತ ಜೈಶಂಕರ್ ನೇರವಾಗಿ ತಿರಸ್ಕರಿಸಿದ್ದಾರೆ. ಅಲ್ಲದೆ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಮೇ 9ನೇ ತಾರೀಕು PM ನರೇಂದ್ರ ಮೋದಿಗೆ ಕಾಲ್ ಮಾಡಿದ್ರು. ಮುಂದಿನ ಸ್ವಲ್ಪ ಗಂಟೆಗಳಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದೊಡ್ಡ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಆಗ PM ನರೇಂದ್ರ ಮೋದಿ ಪಾಕ್ ಕಡೆಯಿಂದ ಏನೇ ದಾಳಿಯಾದರೂ ನಾವು ಖಂಡಿತವಾಗ್ಲೂ ಅದೇ ರೀತಿಯ ಉತ್ತರ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಷ್ಟೇ. ನಂತರ ಅವರು ಹೇಳಿದ ಹಾಗೇನೆ ಪಾಕಿಸ್ತಾನ ದಾಳಿ ಮಾಡೋಕೆ ಪ್ರಯತ್ನ ಪಡ್ತು. ಆದರೆ ನಮ್ಮ ಸಶಸ್ತ್ರ ಪಡೆಗಳು ಅದೆಲ್ಲವನ್ನ ವಿಫಲಗೊಳಿಸಿ ಪಾಕಿಸ್ತಾನಕ್ಕೇನೆ ಸರಿಯಾಗಿ ನಾವು ಪೆಟ್ಟನ್ನು ಕೊಟ್ಟಿವೆ. ಪಾಕಿಸ್ತಾನ ಆಗ ಯುದ್ಧ ನಿಲ್ಲಿಸೋಕೆ ರೆಡಿ ಇದೆ ಅಂತ ಹೇಳಿ ನಮಗೆ ಫೋನ್ ಕಾಲ್ಗಳು ಬರೋಕೆ ಶುರುವಾದವು. ಆಗ ನಾವು ಈ ಮನವಿ ಯಾರ್ಯಾರೋ ಮಾಡೋದಲ್ಲ, ಪಾಕಿಸ್ತಾನದ DGMO ಕಡೆಯಿಂದಲೇ ಬರಬೇಕು ಅಂತ ಕಂಡೀಷನ್ ಹಾಕಿದ್ವಿ. ಅದರಂತೆ ಪಾಕಿಸ್ತಾನದ DGMO ಕಡೆಯಿಂದ ರಿಕ್ವೆಸ್ಟ್ ಬಂತು, ನಾವು ಅಕ್ಸೆಪ್ಟ್ ಮಾಡಿದ್ವಿ ಅಂತ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ದಾಳಿ ಹೇಗಿತ್ತು, ಅದರಿಂದ ಪಾಕಿಸ್ತಾನದ ಏರ್ ಫೀಲ್ಡ್ಗಳಿಗಾದ ನಷ್ಟ ಎಲ್ಲವನ್ನ ನೀವೆಲ್ಲರೂ ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ನೋಡಿದ್ದೀರಿ. ಅದು ಭಾರತ ಕೊಟ್ಟಿರೋ ಸ್ಪಷ್ಟವಾದ ಉತ್ತರ ಅಂತ ಸಂಸತ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಭಾರತಕ್ಕೆ ಮತ್ತೊಂದು ಯುದ್ಧಾಹ್ವಾನ ಬಂದಿದೆ. ಪಾಕಿಸ್ತಾನದ ದಬ್ಬಾಳಿಕೆ ಎದುರಿಸ್ತಾ ಇರೋ ಬಲೂಚ್ ನಾಯಕರು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನಕ್ಕೆ ಹೊಡೀರಿ ಬನ್ನಿ ಅಂತ ಹೇಳಿ ಭಾರತವನ್ನ ಆಹ್ವಾನಿಸಿದ್ದಾರೆ. ಬಲೂಚ್ ಹೋರಾಟಗಾರ ಮೀರ್ ಯಾರ್ ಬಲೂಚ್ ಈ ಕುರಿತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಲೆಟರ್ ಕೂಡ ಬರೆದಿದ್ದಾರೆ. ಭಾರತೀಯ ಸೇನೆಗೆ ಸಂಪೂರ್ಣವಾಗಿ ಬೇಷರತ್ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪಾಕ್ ಪ್ರಾಯೋಜಿತ ಭಯೋತ್ಪಾದನೆ ವಿರುದ್ಧ ಭಾರತದ ಸಂಕಲ್ಪ ಮತ್ತು ಭಾರತೀಯರ ಏಕತೆಯನ್ನು ನಾವು ಬಲೂಚಿಗಳು ಗೌರವಿಸ್ತೀವಿ. ಆಪರೇಷನ್ ಸಿಂಧೂರ್ ವೇಳೆ ಭಾರತದಲ್ಲಿ ವಿಪಕ್ಷಗಳು ಕೂಡ ಸರ್ಕಾರ ಮತ್ತು ಸೇನಾ ಪಡೆಗೆ ಬೆಂಬಲ ಕೊಟ್ಟವು. ಭಾರತ ಪಾಕಿಸ್ತಾನ ಸೇನೆಯ ಕುತಂತ್ರಗಳಿಗೆ ಸರಿಯಾಗಿ ತಿರುಗೇಟು ಕೊಡ್ತು. ಆದರೆ ಆಪರೇಷನ್ ಸಿಂಧೂರ್ ನಿಂತ ಮೇಲೆ ಅಂದರೆ ಪಾಸ್ ಆದ ಮೇಲೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಮತ್ತಷ್ಟು ಕ್ರೂರವಾಗಿ ವರ್ತಿಸೋಕೆ ಶುರು ಮಾಡಿದೆ. ಬಲೂಚ್ ಜನರು ಸಾರ್ವಜನಿಕವಾಗಿ ಭಾರತಕ್ಕೆ ಸಪೋರ್ಟ್ ಮಾಡಿದ್ರು. ಇದನ್ನ ಪಾಕಿಸ್ತಾನ ಸೇನೆಗೆ ಅರ್ಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರತೀಕಾರವಾಗಿ ನಮ್ಮ ಮೇಲೆ ಹಿಂಸೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಮತ್ತು ಹಕ್ಕಿಗಾಗಿ ನಮಗೆ ಭಾರತದ ಬೆಂಬಲ ಬೇಕು. ಈಗ ನಮಗಿರೋ ಒಂದೇ ಒಂದು ಭರವಸೆ ಅಂದರೆ ಅದು ಭಾರತ ಮಾತ್ರ. ಭಾರತ ಅಧಿಕೃತವಾಗಿ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಸಪೋರ್ಟ್ ಮಾಡಲಿ. ನೈತಿಕವಾಗಿ ಭಾರತ ಈ ರೀತಿ ಮಾಡೋದು ಸರಿಯಾಗಿರುತ್ತೆ. ಹಾಗೆ ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗೂ ತುಂಬಾನೇ ಮುಖ್ಯ ಇದು. ಬಲೂಚಿಸ್ತಾನ ಯಾವತ್ತಾದರೂ ಸ್ವತಂತ್ರ ರಾಷ್ಟ್ರವಾದರೆ ಗ್ವಾದರ್ ಪೋರ್ಟ್ ಮೂಲಕ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರಕ್ಕಿರೋ ಆಕ್ಸೆಸ್ಸೇ ಕಳೆದು ಹೋಗುತ್ತೆ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ಗೆ ಸೆಪೆಕ್ಗೆ ಅಡಚಣೆ ಉಂಟಾಗುತ್ತೆ. ಸೆಪೆಕ್ ಭಾರತದ ಭದ್ರತೆಗೆ ದೊಡ್ಡ ಅಪಾಯ. ಸೊ ಬಲೂಚಿಸ್ತಾನಕ್ಕೆ ಬೆಂಬಲ ಕೊಟ್ಟರೆ ಪಾಕ್ ಮತ್ತು ಚೀನಾ ಈ ಭಾಗದಲ್ಲಿ ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಬಲೂಚಿಸ್ತಾನ್ನಲ್ಲಿರೋ ಹಿಂಗ್ಲಾಜ್ ಮಾತಾ ದೇವಸ್ಥಾನ ಉಲ್ಲೇಖಿಸಿ ಇದು ಭಾರತ ಮತ್ತು ಬಲೂಚ್ ಜನರ ನಡುವೆ ಇರೋ ಸಂಬಂಧವನ್ನು ಸೂಚಿಸುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಭಾರತ ನಮ್ಮ ವಿಚಾರದಲ್ಲೂ ವಸುದೈವ ಕುಟುಂಬಕಂ ಸಿದ್ಧಾಂತವನ್ನು ಪಾಲಿಸಬೇಕು. ಒಂದೇ ಫ್ಯಾಮಿಲಿ ಜಗತ್ತು ಅನ್ನೋದಾದರೆ ನಮಗೂ ಸಹಾಯ ಮಾಡಿ ಅಂಥೇಳಿ ಬಹಳ ಟ್ರಿಕ್ಕಿ ಪಾಯಿಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಭಾರತಕ್ಕೆ ಪ್ರೆಷರ್ ಹಾಕಿದ್ದಾರೆ ಬಲೂಚಿಗಳು.
ಈ ಮೂಲಕ ಅಧಿಕೃತವಾಗಿ ಬಲೂಚಿಸ್ತಾನ ಭಾರತದ ಸಹಾಯ ಕೊಡಿ ಅಂತ ಕೇಳ್ತಾ ಇದೆ. ಇನ್ನು ಅದ್ಯಾರೋ ಹಾಡ್ದ ಅಂತ ಹೇಳಿ ಗಾದೆ ಮಾತೆಲ್ಲ ಇದೆಯಲ್ಲ, ಅದೇ ರೀತಿ ಟ್ರಂಪ್ ಮತ್ತೆ ಸೀಸ್ ಫೈರ್ ಬಗ್ಗೆ ಇಷ್ಟೆಲ್ಲ ದೇಶದ ಪಾರ್ಲಿಮೆಂಟ್ ನಲ್ಲಿ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಂಗ್ಲಿಷ್ ಭಾಷೆಯಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಕೂಡ ಮತ್ತೊಮ್ಮೆ ಅದನ್ನೇ ಹಾಡಿದ್ದಾರೆ ಟ್ರಂಪ್. ನಾನು ಮಧ್ಯಸ್ಥಿಕೆ ವಹಿಸಿರಲಿಲ್ಲ ಅಂದಿದ್ರೆ ಭಾರತ ಪಾಕ್ ಇನ್ನೂ ಕೂಡ ಸಂಘರ್ಷದಲ್ಲೇ ಇರ್ತಾ ಇದ್ವು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಯುದ್ಧ ನಿಲ್ಲಿಸೋಕೆ ನಾನು ವ್ಯಾಪಾರದ ಅಸ್ತ್ರವನ್ನ ಬಳಸಿದ್ದೀನಿ, ಹೀಗೆ ಮಾಡಿನೇ ಏನಿಲ್ಲ ಅಂದ್ರೂ ಜಗತ್ತಿನ 6 ಯುದ್ಧಗಳನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಅಂತ ಟ್ರಂಪ್ ಕೊಚ್ಕೊಂಡಿದ್ದಾರೆ. ಮತ್ತೊಮ್ಮೆ ಈ ಟ್ರಂಪ್ಗೆ ಯಾರಾದ್ರೂ ಹೇಳಬೇಕು, ಅಣ್ಣ ಸಾಕು, ಸ್ವಲ್ಪ ಯುಕ್ರೇನ್ ರಷ್ಯಾ ಕಡೆ ನೋಡಿ, ಗಾಜಾ ಕಡೆ ಚೂರು ನೋಡಿ ಅಂತ ಹೇಳಿ. ಮತ್ತೊಂದ್ ಕಡೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನ್ ಗೊತ್ತಾ, ಇರಾನ್ಗೆ ಮತ್ತೆ ಬೆದರಿಕೆ ಹೊಡಿದ್ದಾರೆ ಟ್ರಂಪ್. ಅಣ್ವಸ್ತ್ರ ಅಭಿವೃದ್ಧಿಪಡಿಸೋ ಇರಾನ್ ಸಾಮರ್ಥ್ಯವನ್ನು ನಾವು ನಾಶ ಮಾಡಿದ್ದೀವಿ, ಆದರೆ ಇರಾನ್ ಕಡೆಯಿಂದ ಈಗ ಬಹಳ ಕೆಟ್ಟದಾದ ಸಿಗ್ನಲ್ಸ್ ಬರ್ತಿವೆ. ಅವರು ಪುನಃ ಅಣ್ವಸ್ತ್ರ ಅಭಿವೃದ್ಧಿಪಡಿಸೋ ಕೆಲಸವನ್ನು ಶುರು ಮಾಡೋ ಸಾಧ್ಯತೆ ಇದೆ. ಹಾಗೇನಾದರೂ ಮಾಡಿದ್ರೆ ನಾವು ಅವುಗಳನ್ನು ಪುನಃ ನಾಶ ಮಾಡ್ತೀವಿ. ನಿಮ್ಮ ಒಂದು ಬೆರಳು ಮೂವ್ ಆಗುವಷ್ಟರಲ್ಲಿ ನಾವು ದಾಳಿ ಮಾಡಿರ್ತೀವಿ. ನಮ್ಮ ದಾಳಿ ಅಷ್ಟು ಫಾಸ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಾವು ಈ ಸಲ ಯಾವುದೇ ಹಿಂಜರಿಕೆ ಇಲ್ಲದೆ, ಮುಚ್ಚುಮರೆ ಇಲ್ಲದೆ, ಹೆಮ್ಮೆಯಿಂದ ಪ್ರೌಡ್ ಆಗಿ ದಾಳಿ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ನಾಗರಿಕ ಅಗತ್ಯತೆಗಳಿಗಾಗಿ ಯುರೇನಿಯಂ ಎನ್ರಿಚ್ ಮಾಡೋದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಘೋಷಿಸಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಕಡೆಯಿಂದ ಈ ಎಚ್ಚರಿಕೆ ಬಂದಿದೆ. ಟ್ರಂಪ್ರ ಈ ಬೆದರಿಕೆಗೆ ಇರಾನ್ ರಿಯಾಕ್ಟ್ ಕೂಡ ಮಾಡಿದೆ. ಅಮೆರಿಕ ಮುಂದಿನ ದಿನಗಳಲ್ಲಿ ಪುನಃ ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿದ್ರೆ ಸರಿ ಇರಲ್ಲ, ನಾವು ಹಿಂದು ಮುಂದೆ ನೋಡದೆ ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ, ಅಮೆರಿಕಗೆ ಆದ ಹಾನಿಯನ್ನ ಕವರ್ ಮಾಡೋಕ್ಕೂ ಸಾಧ್ಯ ಆಗಲ್ಲ, ಹಂಗೆ ಡ್ಯಾಮೇಜ್ ಮಾಡ್ತೀವಿ ಅಂತ ಇರಾನ್ ಮತ್ತೆ ಎದೆ ಸೆಟದು ನಿಲ್ಲಿಸಿಕೊಂಡು ಪ್ರತಿ ಧಮಕಿಯನ್ನ ಹಾಕಿದೆ ಟ್ರಂಪ್ಗೆ ಮತ್ತು ಅಮೆರಿಕಗೆ. ಇತ್ತ ಭಾರತದ ಹೊಸ ಶತ್ರು ಟರ್ಕಿ ಭಯಾನಕ ಸ್ಫೋಟಕವನ್ನು ತಯಾರಿಸಿದೆ. 970 kg ತೂಕದ ಗಜಪ್ ಹೆಸರಿನ ನಾನ್ ನ್ಯೂಕ್ಲಿಯರ್ ಸ್ಫೋಟಕವನ್ನ ಅನಾವರಣಗೊಳಿಸಿದೆ. ಟರ್ಕಿಶ್ ಭಾಷೆಯಲ್ಲಿ ಇದನ್ನ ವಿನಾಶಕಾರಿ ಅಂತ ಕರೀತಾರೆ. ಇಸ್ತಾಂಬುಲ್ನಲ್ಲಿ ನಡೆದ 17ನೇ ಇಂಟರ್ನ್ಯಾಷನಲ್ ಡಿಫೆನ್ಸ್ ಇಂಡಸ್ಟ್ರಿ ಫೇರ್ ನಲ್ಲಿ ಇದನ್ನ ಅನಾವರಣ ಮಾಡಲಾಗಿದೆ. ಮಿಲಿಟರಿ ಏರ್ಕ್ರಾಫ್ಟ್ ಗಳಿಂದ ಶತ್ರುಗಳ ನೆಲೆಗಳ ಮೇಲೆ ಸ್ಫೋಟಕವನ್ನ ಬೀಳಿಸಬಹುದು. ಇದು ಅಂತಾರಾಷ್ಟ್ರೀಯ ರಕ್ಷಣಾ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಟರ್ಕಿ ಈ ಗಜಪ್ ನಾನ್ ನ್ಯೂಕ್ಲಿಯರ್ ಸ್ಫೋಟಕವನ್ನ ಈಗ ಆಲ್ರೆಡಿ ಟೆಸ್ಟ್ ಕೂಡ ಮಾಡಿದೆ. ಬಾಂಬರ್ ನಿಂದ ಡ್ರಾಪ್ ಮಾಡಲಾಗಿದೆ. ಪರೀಕ್ಷೆ ವೇಳೆ ಭಾರಿ ಪ್ರಮಾಣದ ಶಾಕ್ ವೇವ್ ಕ್ರಿಯೇಟ್ ಮಾಡಿರೋದು ಕೂಡ ಸಾಬೀತಾಗಿದೆ. ಅಷ್ಟೇ ಅಲ್ಲ, ಇದು ನಮ್ಮ ಬಳಿ ಇರುವ ಅತ್ಯಂತ ಶಕ್ತಿಶಾಲಿ ನಾನ್ ನ್ಯೂಕ್ಲಿಯರ್ ಸ್ಫೋಟಕ ಅಂತ ಟರ್ಕಿ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರ ನ್ಯೂಕ್ಲಿಯರ್ ವೆಪನ್ ಇಲ್ಲ, ಅವರು ನ್ಯಾಟೋದ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ನಂಬಿಕೊಂಡಿದ್ದಾರೆ, ಅವ್ರ ಸ್ವಂತ ಇಲ್ಲ. ಹೀಗಾಗಿ ಅತಿ ಪ್ರಬಲವಾದ ಸ್ಫೋಟಕ ನಮ್ಮ ಹತ್ರ ಇರೋದು ಅಂತ ಹೇಳ್ಕೊಂಡಿದ್ದಾರೆ, ನಾನ್ ನ್ಯೂಕ್ಲಿಯರ್. ಇನ್ನು ಈ ಗಜಪ್ ಜೊತೆಗೆ ಟರ್ಕಿ NEB-2 ಘೋಸ್ಟ್ ಹೈಲೆಟ್ ಹೆಸರಿನ ಇನ್ನೊಂದು 970 kg ತೂಕದ ಬಂಕರ್ ಬಸ್ಟಿಂಗ್ ಸ್ಫೋಟಕವನ್ನ ಕೂಡ ರಿವೀಲ್ ಮಾಡಿದೆ. ಇದನ್ನ ಆಳದ ಜಾಗಗಳನ್ನ ನುಗ್ಗಿ ಹೊಡೆಯೋಕೆ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿದೆ. ಈ ಟರ್ಕಿ ಈ ಮಟ್ಟದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ದಾಪುಗಾಲಿಡ್ತಿರೋದು ಭಾರತಕ್ಕಂತೂ ಎಚ್ಚರಿಕೆಯ ಕರೆಗಂಟೆನೆ. ಯಾಕಂದ್ರೆ ಭಾರತದ ಪಕ್ಕದಲ್ಲಿರೋ ಪಾಕಿಸ್ತಾನ ಮತ್ತು ಯುನಸ್ರ ಬಾಂಗ್ಲಾದೇಶ ಕೂಡ ಟರ್ಕಿಯೊಂದಿಗೆ ಸಂಬಂಧವನ್ನ ಚೆನ್ನಾಗಿ ಮಾಡಿಕೊಳ್ತಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ ನಲ್ಲೂ ಟರ್ಕಿ ತನ್ನ ಸೈನಿಕರನ್ನ ಮತ್ತು ಡ್ರೋನ್ ಗಳನ್ನ ಕಳಿಸ್ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಕ್ಕೆ. ಏನೋ ಯುನಸ್ರ ಬಾಂಗ್ಲಾದಲ್ಲಿ ಶಸ್ತ್ರಾಸ್ತ್ರ ಕಾರ್ಖಾನೆ ಸ್ಥಾಪಿಸೋಕು ಟರ್ಕಿ ಪ್ಲಾನ್ ಮಾಡಿದೆ. ಹೀಗಾಗಿ ಭಾರತದ ವಿರುದ್ಧ ಟರ್ಕಿ ಮುಂದೊಂದಿನ ತನ್ನ ಅತ್ಯಾಧುನಿಕ ಆಯುಧಗಳನ್ನ ಪಾಕ್ಗೆ ಬಾಂಗ್ಲಾಗೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಏನೋ ರಷ್ಯಾ ಯುಕ್ರೇನ್ ಕದನ ನಡೀತಿರೋ ಟೈಮ್ನಲ್ಲೇ ರಷ್ಯಾದ ಏರೋಫ್ಲೋಟ್ ಏರ್ಲೈನ್ಸ್ ವಿಮಾನಗಳ ಮೇಲೆ ಸೈಬರ್ ದಾಳಿಯಾಗಿದೆ. 100ಕ್ಕೂ ಅಧಿಕ ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ಇದರಿಂದ ಹಲವು ವಿಮಾನಗಳ ಸಂಚಾರದಲ್ಲಿ ವಿಳಂಬ ಕೂಡ ಆಗಿದೆ. ಯುಕ್ರೇನ್ ಪರವಾಗಿರೋ ಸೈಬರ್ ಹ್ಯಾಕರ್ಸ್ ಗ್ರೂಪ್ ಸೈಲೆಂಟ್ ಕ್ರೂ ಈ ಸೈಬರ್ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಜಗತ್ತಲ್ಲೆಲ್ಲ ಯುದ್ಧ ನಿಲ್ಲಿಸಿದೆ ಅಂತ ಹಾಡ್ಕೊಂಡು ಕುಣಿದಾಡ್ಕೊಂಡು ಕುಪ್ಪಳಿಸ್ತಾ ಇರೋ ಟ್ರಂಪ್ಗೆ ರಷ್ಯಾ ಯುಕ್ರೇನ್ ವಿಚಾರದಲ್ಲಿ ಏನೂ ಮಾಡಕ್ಕಾಗ್ತಿಲ್ವಲ್ಲ. ಈಗ ಫ್ರಸ್ಟ್ರೇಷನ್ ಒಳಗಾಗ್ತಿದ್ದಾರೆ ಟ್ರಂಪ್. ಮುಂದಿನ 10 ರಿಂದ 12 ದಿನಗಳಲ್ಲಿ ಯುಕ್ರೇನ್ ಜೊತೆ ಕದನ ವಿರಾಮ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ಯಾಂಕ್ಷನ್ಸ್ ಭಯಾನಕವಾಗಿರುತ್ತೆ, ಸೆಕೆಂಡರಿ ಟ್ಯಾರಿಫ್ ಕೂಡ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಟ್ರಂಪ್. ಸ್ಕಾಟ್ಲೆಂಡ್ ನಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಜೊತೆಗಿನ ಮಾತುಕತೆಯಲ್ಲಿ ಟ್ರಂಪ್ ಪುಟಿನ್ರಿಗೆ ಹೊಸ ಬೆದರಿಕೆ ಹಾಕಿದ್ದಾರೆ. ಇನ್ನು ಟ್ರಂಪ್ರ ಈ ಬೆದರಿಕೆಗೆ ರಷ್ಯಾದ ಅತಿ ಪ್ರಮುಖ ವ್ಯಕ್ತಿ, ಪುಟಿನ್ ಬಿಟ್ರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಡಿಮಿಟ್ರಿ ಮೆಡ್ವೆಡೇವ್ ಇವರು ರಿಯಾಕ್ಟ್ ಮಾಡಿದ್ದಾರೆ. ರಷ್ಯಾದೊಂದಿಗೆ ವ್ಯವಹರಿಸುವಾಗ ಬೆದರಿಕೆ ಹಾಕೋಕೆ ಬರಬೇಡಿ, ನಾವೇನು ಇರಾನ್ ಇಸ್ರೇಲ್ ತರ ಅಲ್ಲ, ನಾವು ಸಣ್ಣ ಪುಡಿ ಸೇನೆ ಇಟ್ಕೊಂಡಿರೋರಲ್ಲ, ನಾವು ಸೂಪರ್ ಪವರ್. ಪ್ರತಿಯೊಂದು ಹೊಸ ಎಚ್ಚರಿಕೆ ರಷ್ಯಾ ಮತ್ತು ಅಮೆರಿಕ ಮಧ್ಯೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ ಅವರೇ ನೀವು ನಿಮ್ಮ ಮಾಜಿ ಅಧ್ಯಕ್ಷ ಜೋ ಬೈಡೆನ್ ತರ ಆಡೋಕೆಲ್ಲ ಹೋಗಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಥಾಯ್ಲೆಂಡ್ ಕಾಂಬೋಡಿಯಾ ಸಂಘರ್ಷಕ್ಕೆ ಶಾಂತಿಯ ಸ್ಪರ್ಶ ಆಗಿದೆ. ಉಭಯ ದೇಶಗಳು ಬೇಷರತ್ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿವೆ.
ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಈ ಶಾಂತಿ ಮಾತುಕತೆಯ ಮಧ್ಯಸ್ಥಿಕೆ ವಹಿಸಿದ್ರು. ಈ ಮಾತುಕತೆಯಲ್ಲಿ ಕಂಬೋಡಿಯಾ ಪ್ರಧಾನಿ ಹನ್ ಮಾನಟ್ ಮತ್ತು ಥೈಲ್ಯಾಂಡ್ನ ಹಂಗಾಮಿ ಪ್ರಧಾನಿ ಫುಮ್ ಥುಮ್ ವೆಚಯಾಚಿ ಭಾಗವಹಿಸಿದ್ರು. ಕದನ ವಿರಾಮ ಜಾರಿಯಾದ ಬಳಿಕ ಕೂಡ ಕಂಬೋಡಿಯಾ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ ಥೈಲ್ಯಾಂಡ್ ಆರೋಪ ಮಾಡಿದೆ. ಥೈಲ್ಯಾಂಡ್ನ ಹಲವು ಕಡೆ ಕಾಂಬೋಡಿಯಾ ದಾಳಿ ಮಾಡಿದೆ, ಹೀಗಾಗಿ ನಾವು ಕೂಡ ದಾಳಿ ಮಾಡಬೇಕಾಗಿ ಬಂತು ಅಂತ ಥೈಲ್ಯಾಂಡ್ ಸೇನೆಯ ಮೇಜರ್ ಜನರಲ್ ವಿನ್ಥಾಯ್ ಸುವಾರೆ ಹೇಳಿದ್ದಾರೆ. ಆದರೆ ಈ ದಾಳಿ ಪ್ರತಿದಾಳಿ ಬಿಟ್ಟರೆ, ಸಣ್ಣ ಪ್ರಮಾಣದ ಘರ್ಷಣೆಗಳು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಏನೂ ಕೂಡ ಸಾವು ನೋವು ಆಗಿಲ್ಲ. ಹೀಗಾಗಿ ಸದ್ಯಕ್ಕೆ ಒಂದು ಮಟ್ಟಿಗಿನ ಶಾಂತಿ ನೆಲೆಸಿದೆ. ಇನ್ನು ಥೈಲ್ಯಾಂಡ್ ಸೇನೆ ಕಾಂಬೋಡಿಯಾ ಮೇಲೆ ಯುಕ್ರೇನ್ ಸ್ಟೈಲ್ ಡ್ರೋನ್ ದಾಳಿ ಮಾಡಿತ್ತು ಅನ್ನೋದು ಕೂಡ ಮಾಹಿತಿ ಬರ್ತಾ ಇದೆ. ಕಾಂಬೋಡಿಯಾ ಒಳಗೆ ಟ್ರಕ್ಗಳನ್ನು ನುಗ್ಗಿಸಿ ಅಲ್ಲಿಂದ ದಾಳಿ ಮಾಡಿತ್ತು. ಹಾಗೆ ಕಾಂಬೋಡಿಯಾ ಮೇಲೆ ಹೆಚ್ಚಾಗಿ ಡ್ರೋನ್ಗಳನ್ನೇ ಬಳಸಿತ್ತು ಅಂತ ರಿಪೋರ್ಟ್ ಆಗ್ತಿದೆ. ಏನು ವಿಶ್ವದ ಎಲ್ಲ ಕದನ ವಿರಾಮದ ಕಿರೀಟನ್ನು ಬಾಚಿಕೊಳ್ತಿರೋ ಟ್ರಂಪ್ ಈ ಕದನ ವಿರಾಮದ ಕಿರೀಟವನ್ನ ಕೂಡ ತಮ್ಮ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಇದು ನನ್ನ ದೊಡ್ಡ ರಾಜತಾಂತ್ರಿಕ ಸಾಧನೆ, ನಾನು ಪ್ರೆಸಿಡೆಂಟ್ ಆಫ್ ಪೀಸ್ ಆಗಿರೋದಕ್ಕೆ ನನಗೆ ಹೆಮ್ಮೆ ಇದೆ, ಸಾಕಷ್ಟು ಜೀವಗಳನ್ನು ನಾನು ಉಳಿಸಿದ್ದೀನಿ, ಜಸ್ಟ್ ಕೆಲವೇ ಗಂಟೆಗಳಲ್ಲಿ ನಾನು ಕದನ ವಿರಾಮ ಮಾಡಿಸಿದ್ದೀನಿ ಅಂತ ಮತ್ತೊಮ್ಮೆ ಟ್ರಂಪ್ ಶಹಬಾಜ್ ಗಿರಿಯನ್ನ ತಮಗೆ ತಾವೇ ಕೊಟ್ಕೊಂಡಿದ್ದಾರೆ. ಕಷ್ಟಪಟ್ಟು ತಮ್ಮ ಕೈಯನ್ನು ಹಿಂದಕ್ಕೆ ಹಾಕಿ ತಮ್ಮ ಬೆನ್ನನ್ನು ತಾವೇ ತಡ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಟ್ರಂಪ್. ಎಲ್ಲ ಬೆಳವಣಿಗೆಗಳ ನಡುವೆ ಅಮೆರಿಕದಲ್ಲಿ ಮತ್ತೊಂದು ಶೂಟೌಟ್ ಆಗಿದೆ. ವ್ಯಕ್ತಿಯೊಬ್ಬ ಸಿಕ್ಕಲ್ಲಿ ಗುಂಡು ಹಾರಿಸಿದ್ದಾನೆ. ಪರಿಣಾಮ ಪೊಲೀಸ್ ಅಧಿಕಾರಿ ಸೇರಿ 5 ಪ್ರಾಣ ಕಳ್ಕೊಂಡಿದ್ದಾರೆ. ಅಮೆರಿಕದ ಮಿಡ್ಟನ್ ಮ್ಯಾನ್ಹ್ಯಾಟನ್ ಅನ್ನೋ ಕಡೆ ಈ ದಾಳಿಯಾಗಿದೆ. ಈ ವ್ಯಕ್ತಿಯನ್ನು 27 ವರ್ಷದ ಶೇನ್ ಥೊಮೂರಾ ಅಂತ ಗುರುತಿಸಲಾಗಿದೆ. 44 ಅಂತಸ್ತಿನ ಕಟ್ಟಡಕ್ಕೆ ನುಗ್ಗಿದ ವ್ಯಕ್ತಿ ಸುಮ್ಮನೆ ಗುಂಡಿನ ಮಳೆಯನ್ನು ಗರಿತಾ ಓಡಾಡಿದ್ದಾನೆ. ಈ ಕಟ್ಟಡದಲ್ಲಿ ಅಮೆರಿಕದ ಟಾಪ್ ಕಂಪನಿಗಳಾದ ಬ್ಲ್ಯಾಕ್ ಸ್ಟೋನ್, KPMG ಹಾಗೂ ನ್ಯಾಷನಲ್ ಫುಟ್ಬಾಲ್ ಲೀಗ್ನ ಕೇಂದ್ರ ಕಚೇರಿ, ಐರ್ಲೆಂಡ್ನ ಕೌನ್ಸುಲೇಟ್ ಜನರಲ್ ಆಫೀಸ್ ಸೇರಿ ಅನೇಕ ಕಂಪನಿಗಳು ಅವೆಲ್ಲ ಆಫೀಸಸ್ ಎಲ್ಲ ಇದ್ವು. ಏನು ಈ ವ್ಯಕ್ತಿಯ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಕಚೇರಿಯ ಉದ್ಯೋಗಿಗಳು ಅಲ್ಲಿರೋ ಸೋಫಾ ಸೆಟ್ನಿಂದ ಆಫೀಸ್ನ ಎಂಟ್ರೆನ್ಸ್ ಬ್ಲಾಕ್ ಮಾಡಿದ್ದಾರೆ. ಇನ್ನು ದಾಳಿ ಮಾಡಿರೋ ವ್ಯಕ್ತಿ ಓಪನ್ ಆಗಿ ಬಂದೂಕು ಹಿಡಿದು ತಿರುಗಾಡ್ತಿರೋ ಫೋಟೋ ಕೂಡ ಭಾರಿ ವೈರಲ್ ಆಗಿದೆ. ಆದ್ರೆ ವಿಚಿತ್ರ ಅಂದ್ರೆ ಈ ದಾಳಿ ಮಾಡಿದ ಬಳಿಕ ಆ ವ್ಯಕ್ತಿ ತನ್ನನ್ನು ತಾನು ಕೂಡ ಮುಗಿಸ್ಕೊಂಡಿದ್ದಾನೆ. ಹಾಗಾಗಿ ಮಾನಸಿಕವಾಗಿ ಸಮಸ್ಯೆ ಇತ್ತ ಅಂತ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಇನ್ನು ಯೆಮೆನ್ ಪ್ರಜೆ ಹತ್ಯೆ ಆರೋಪದ ಮೇಲೆ ಮರಣದಂಡನೆಗೆ ಗುರಿಯಾಗಿರೋ ಕೇರಳ ನರ್ಸ್ ನಿಮಿಷಾ ಪ್ರಿಯಾರ ಕೇಸ್ನಲ್ಲಿ ಹೊಸ ಬೆಳವಣಿಗೆಯಾಗಿದೆ. ನಿಮಿಷಾ ಪ್ರಿಯಾರ ಮರಣದಂಡನೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಭಾರತದ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಅವರ ಆಫೀಸ್ ಹೇಳಿದೆ. ಯೆಮೆನ್ ರಾಜಧಾನಿ ಸನಾದಲ್ಲಿ ನಡೆದ ಹೈ ಲೆವೆಲ್ ಮೀಟಿಂಗ್ ನಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಮುಫ್ತಿ ಅವರ ಆಫೀಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಆದ್ರೆ ಇದು ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ಈ ಮಾಹಿತಿ ಸರಿಯಾಗಿಲ್ಲ ಅಂತ ವಿದೇಶಾಂಗ ಇಲಾಖೆ ಇದನ್ನು ತಳ್ಳಿ ಹಾಕ್ತಾ ಇದೆ ಅಂತ ಇನ್ನೊಂದು ಕಡೆಯಿಂದಲೂ ಕೂಡ ರಿಪೋರ್ಟ್ ಆಗ್ತಾ ಇದೆ. ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ವಿಚಾರದಲ್ಲಿ. ಯಾಕಂದ್ರೆ ಹತ್ಯೆಗೀಡಾಗಿರೋ ತಲಾಲ್ ಮೆಹದಿ ಕುಟುಂಬ ಕೂಡ ರಿಯಾಕ್ಟ್ ಮಾಡಿದೆ ಈ ಮುಫ್ತಿ ಅವರ ಆಫೀಸ್ನ ಹೇಳಿಕೆಗೆ. ಇವೆಲ್ಲ ಆಧಾರ ರಹಿತ, ನಿಮಿಷಾ ಪ್ರಿಯಾರಿಗೆ ಕ್ಷಮಾದಾನ ಕೊಟ್ಟಿಲ್ಲ ಅಂತ ಕೊಲೆಗೀಡಾಗಿರೋ ವ್ಯಕ್ತಿ ಇದಾರಲ್ಲ ಮೆಹದಿ ಅವರ ಫ್ಯಾಮಿಲಿ ಕೂಡ ಹೇಳಿದೆ. ಇನ್ನು ಚೀನಾದಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಾಜಧಾನಿ ಬೀಜಿಂಗ್ನಲ್ಲಿ ಧಾರಾಕಾರ ಮಳೆ ಸುರಿದು ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ. ಪರಿಣಾಮ ಇದುವರೆಗೂ ಕನಿಷ್ಠ 30 ಮಂದಿ ಸಾವನ್ನಪ್ಪಿದ್ದಾರೆ. 80,000 ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಅಲ್ಲದೆ ಪ್ರವಾಹದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.